ಸ್ನೇಹಿತರೆ, ಶ್ರೀಮನ್ನಾರಾಯಣನು ಲೋಕ ಕಲ್ಯಾಣಕ್ಕಾಗಿ ದಶಾವತಾರಗಳನ್ನು ತಾಳಿ ಲೋಕಕಂಟಕರಾದ ರಾಕ್ಷಸರನ್ನು ಸಂಹರಿಸಿ ಈ ನಮ್ಮ ಬ್ರಹ್ಮಾಂಡವನ್ನು ಪರಿಪಾಲಿಸಿದ್ದಾನೆ. ಈ ಸಾಲಿನಲ್ಲಿ ಬಂದ ಸ್ವಾಮಿಯ ವರಾಹ ರೂಪವು ಈ ಚಾತುರ್ಮಾಸದ ಮಹಿಮೆಗೆ ತುಷ್ಟಿ ನೀಡುತ್ತದೆ. ಶ್ರೀಹರಿಯು ವರಾಹ ರೂಪವನ್ನು ಧರಿಸಿ ಭೂಮಿ ತಾಯಿಗೆ ಉಪದೇಶಿಸಿದ ಈ ಚಾತುರ್ಮಾಸ್ಯ ಮಹಾತ್ಮೆಯು ವರಾಹ ಪುರಾಣದಿಂದ ಅಂತರ್ಗತವಾಗಿದೆ. ಹೀಗೆ ಇನ್ನು ಮುಂತಾದ ವೇದ ಭಾಗಗಳಲ್ಲಿ ಸಹ ಬಂದಿದೆ. ಅಲ್ಲದೆ ಹರಿವಂಶ, ವಿಷ್ಣು ಪುರಾಣ, ಭಾಗವತ ಮುಂತಾದ ಧರ್ಮ ಪುರಾಣಗಳಲ್ಲಿ ವಿಶೇಷವಾಗಿ ವರ್ಣಿಸಿ ಒತ್ತು ನೀಡಲಾಗಿದೆ. ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಶ್ರೀ ವರಾಹ ಅವತಾರದ ಕಥೆಯು ಕಣ್ಣಿಗೆ ಕಟ್ಟಿದಂತೆ ನಿರೂಪಿತವಾಗಿದೆ. ಆದ್ದರಿಂದ ಇದರ ಉಲ್ಲೇಖ ಬಹು ಪುರಾತನ ಮತ್ತು ಸಂಪ್ರದಾಯಬದ್ಧವಾಗಿದೆ. ಹಿಂದೊಮ್ಮೆ ಬ್ರಹ್ಮನ ಮಾನಸ ಪುತ್ರರಾದ ಸನಕಾದಿಗಳು ಶ್ರೀಹರಿಯ ದರ್ಶನಾಕಾಂಕ್ಷಿಗಳಾಗಿ ವೈಕುಂಠ ಪ್ರವೇಶಿಸಲು ಯತ್ನಿಸಿದಾಗ ದ್ವಾರಪಾಲಕರಾದ ಜಯಾವಿಜಯರು ತಡೆಯುತ್ತಾರೆ. ಅದರ ಪ್ರಯುಕ್ತ ಜಯಾವಿಜಯರು ಶಾಪಗ್ರಸ್ತರಾಗಿ ಹಿರಣ್ಯಕಶಿಪು, ಹಿರಣ್ಯಾಕ್ಷರೆಂಬ ದೈತ್ಯರಾಗಿ ಜನಿಸಿ ಲೋಕಕಂಟಕರಾಗುತ್ತಾರೆ. ಭೂಲೋಕದ ಜನರು ಕೊಡುವ ಹವಿರ್ಭಾಗಗಳನ್ನು ಸಕಲ ದೇವತೆಗಳು ಭೋಗಿಸುತ್ತಿರುವುದರಿಂದ ಅತಿಶಯ ಸಾಮರ್ಥ್ಯ ಹೊಂದಿದ್ದಾರೆ. ಆದ್ದರಿಂದ ಇವರಿಗೆ ಭೂಲೋಕದ ಯಜ್ಞ ಭಾಗವು ಸಿಗದಿರುವಂತೆ ಪೃಥ್ವಿಯನ್ನೇ ಅಂದರೆ ಈ ಭೂಮಿಯನ್ನೇ ನಾನು ಪಾತಾಳಕ್ಕೆ ತಳ್ಳುವೆ ಎಂದು ಭೂದೇವಿಯನ್ನು ಸಮುದ್ರದಲ್ಲಿ ಮುಳುಗಿಸಿ ರಸಾತಲಕ್ಕೆ ಸೇರಿಸಿದರು. ಈ ಘೋರ ಕೃತ್ಯದಿಂದ ತ್ರಿಜಗವು ಚಿಂತಾಕ್ರಾಂತವಾಗಿ ಸಮುದ್ರದಲ್ಲಿ ಮುಳುಗಿದ ಧರೆಯನ್ನು ಉದ್ಧರಿಸುವ ಉಪಾಯವನ್ನು ಕಾಣದಾದರು. ಬ್ರಹ್ಮದೇವರು ಆಗ ಶ್ರೀಮನ್ನಾರಾಯಣನಿಗೆ ಶರಣ ಹೋಗಿ ಅವನನ್ನು ಅನನ್ಯವಾಗಿ ಸ್ತುತಿಸತೊಡಗಿದರು. ಬ್ರಹ್ಮನು ಸ್ತುತಿಸಲು ಮೂಗಿನ ಹೊಳ್ಳೆಯಿಂದ ಅಂಗುಷ್ಟ ಗಾತ್ರದ ಹಂದಿಯೊಂದು ಪ್ರಾದುರ್ಭವಿಸಿತು. ಇದುವೇ ಶ್ರೀ ವಿಷ್ಣುವಿನ ಯಜ್ಞಲಿಂಗವಾದ ವರಾಹ ರೂಪವೆಂದು ನಿಶ್ಚಯಿಸಿ ಚತುರ್ಮುಖ ಬ್ರಹ್ಮದೇವರು ಭಕ್ತಿಯಿಂದ ಕೈಮುಗಿದರು. ಉತ್ತೇಜಿತನಾದ ಯಜ್ಞ ವರಾಹ ಒಮ್ಮೆಲೆ ವಿರಾಟ ರೂಪವನ್ನು ಧರಿಸಲು ಪ್ರವೃತ್ತನಾದ. ದೇವ ಸಮೂಹ, ಗಂಧರ್ವ, ಋಷಿ ಸಮೂಹವು ಸ್ವಾಮಿಯನ್ನು ಲೋಕವನ್ನು ಉದ್ಧರಿಸುವಂತೆ ಪ್ರಾರ್ಥಿಸಿತು. ಆಗ ಸ್ವಾಮಿಯ ಅಪಾರ ವಾರಿರಾಶಿಯಲ್ಲಿ ಪ್ರವೇಶಿಸಿ ರಸಾತಳದಲ್ಲಿದ್ದ ಭೂಮಿಯನ್ನು ಮೇಲಕ್ಕೆತ್ತುತ್ತಿರುವಾಗ ಪ್ರತಿರೋಧಿಸಿದ ಅಸುರ ಹಿರಣ್ಯಾಕ್ಷನನ್ನು ಸಂಹರಿಸಿ ತನ್ನ ಕೋಡೆದಾಡೆಯ ಮೇಲೆ ವಸುಂಧರೆಯನ್ನು ಹೊತ್ತು ಪುನರ್ ಪ್ರತಿಷ್ಠಾಪಿಸಿದ. ಆಗ ಧರಣಿ ದೇವಿಯು ಶ್ರೀ ವರಾಹ ಅವತಾರಿ ಶ್ರೀ ಮಹಾವಿಷ್ಣುವನ್ನು ಕಲ್ಪೆ ಕಲ್ಪೆ ಭವಾನೇವಂ ಮಾಂ ಸಮುದ್ಧರತಿ ಪ್ರಭೋ, ಹೇ ಪ್ರಭುವೆ, ನೀನು ಪ್ರತಿ ಕಲ್ಪದಲ್ಲಿಯೂ ವಿಶೇಷ ಅವತಾರವೆತ್ತಿ ನನ್ನನ್ನು ಉದ್ಧರಿಸಿ ರಕ್ಷಿಸುತ್ತಿರುವೆ ಎಂದು ಭಕ್ತಿಪೂರ್ವಕವಾಗಿ ಸ್ತುತಿಸುತ್ತಾ ಜಗದೋದ್ಧಾರಕನಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಿದಳು. 12 ತಿಂಗಳಲ್ಲಿ ನಿನಗೆ ಅತ್ಯಂತ ಪ್ರಿಯವಾದ ಕಾಲವಾವುದು? ಯಾವ ಕಾಲದಲ್ಲಿ ಮಾಡಿದ ಅಲ್ಪ ಕರ್ಮವೂ ಕೂಡ ಕಾಲ ಮಹಿಮೆಯಿಂದ ಅನಲ್ಪ ಫಲವೀವುದು ಎಂದು ಪ್ರಶ್ನಿಸಲು ವರಾಹರೂಪಿ ಶ್ರೀಹರಿಯು ಅಸ್ತಿ ಪ್ರಿಯತಮಃ ಕಾಲಃ ಚಾತುರ್ಮಾಸ್ಯಾಭಿದೋ ಮಮ ದಾನಂ ವ್ರತಂ ಜಪೋ ಹೋಮಃ ತತ್ರಾನಂತಗುಣಃ ಸ್ಮೃತಃ. ಹೇ ದೇವಿ, ಕಾಲಗಳಲ್ಲಿಯೇ ಚಾತುರ್ಮಾಸ್ಯವೆಂಬುದು ನನಗೆ ಅತ್ಯಂತ ಪ್ರಿಯವಾದ ಕಾಲವಾಗಿದೆ. ಈ ಅವಧಿಯಲ್ಲಿ ಮಾಡುವ ದಾನಾದಿಗಳು ಅನಂತ ಫಲದಾಯಕವಾಗುತ್ತದೆ ಎಂದು ಚಾತುರ್ಮಾಸ್ಯದ ವೈಶಿಷ್ಟ್ಯವನ್ನು ಸ್ವಾಮಿಯೇ ನಿರೂಪಿಸುತ್ತಾನೆ. ಆಷಾಢ ಶುಕ್ಲ ದಶಮಿಯಿಂದ ಕಾರ್ತಿಕ ಶುಕ್ಲ ದ್ವಾದಶಿ ಎಂದರೆ ಉತ್ಥಾನ ದ್ವಾದಶಿಯವರೆಗಿನ 4 ತಿಂಗಳ ಕಾಲವು ಪ್ರಧಾನವಾಗಿ ಚಾತುರ್ಮಾಸ್ಯ ಎನಿಸುತ್ತದೆ. ಈ ಕಾಲದಲ್ಲಿ ಶ್ರೀ ಮಹಾವಿಷ್ಣುವು ಯೋಗ ನಿದ್ರೆಯಲ್ಲಿರುವುದರಿಂದ ಈ ಕಾಲದ 4 ತಿಂಗಳಲ್ಲಿ ಕ್ರಮವಾಗಿ ಶಾಖ ಹಾಗೂ ಫಲಗಳು ಅಂದರೆ ಶಾಖವ್ರತ, ಮೊಸರು ಮತ್ತು ಅದರಿಂದಾದ ಪದಾರ್ಥಗಳು ಅಂದರೆ ದಧಿವ್ರತ, ಹಾಲು ಮತ್ತು ಅದರಿಂದ ಮಾಡಿದ ಪದಾರ್ಥಗಳು ಅಂದರೆ ಕ್ಷೀರವ್ರತ ಮತ್ತು ದ್ವಿದಳ ಧಾನ್ಯ ವ್ರತ ಇವುಗಳನ್ನು ತ್ಯಜಿಸಬೇಕೆಂದು ನಿಯಮವಿದೆ. ಯತಿಗಳಿಗೆ ಮಾತ್ರವಲ್ಲದೆ ಇತರ ಆಶ್ರಮದವರಿಗೂ ಅಂದರೆ ಇಂಥವರೇ ಈ ವ್ರತವನ್ನು ಮಾಡಬೇಕೆಂದೇನಿಲ್ಲ. ಬ್ರಾಹ್ಮಣಾದಿ ಸಕಲ ವರ್ಣದ ಸ್ತ್ರೀ ಪುರುಷರು ಇದು ಕಡ್ಡಾಯವಾಗಿ ವಿಹಿತವಾಗಿದೆ. ಈ 4 ಮಾಸಗಳಿಗೆ ಕ್ರಮವಾಗಿ ಶ್ರೀಧರ, ಋಷಿಕೇಶ, ಪದ್ಮನಾಭ ಮತ್ತು ದಾಮೋದರ ಎಂಬ ಭಗವದ್ ರೂಪಗಳು ಅಭಿಮಾನಿ ದೇವತೆಗಳಾಗಿವೆ. ಚಾತುರ್ಮಾಸ್ಯವೆಂದರೆ 4 ಮಾಸಗಳಷ್ಟು ದೀರ್ಘವಾದ ವ್ರತ. ಈ ಸಂದರ್ಭದಲ್ಲಿ ಮಿತಾಹಾರ, ವಿಶೇಷವಾದ ದೇವತೋಪಾಸನೆ ಮತ್ತು ಧರ್ಮಬದ್ಧ ಧಾರ್ಮಿಕ ಜೀವನ ಇರಬೇಕಾಗಿದೆ.
ಸಂಪ್ರದಾಯಾನುಸಾರ ಮಠಾಧಿಪತಿಗಳು ಪ್ರತಿ ವರ್ಷವೂ 12 ತಿಂಗಳಲ್ಲಿ 8 ತಿಂಗಳು ದೇಶ ಸಂಚಾರ ಮಾಡಿ 4 ತಿಂಗಳ ಕಾಲ ಒಂದೆಡೆ ತಂಗಿ ಧರ್ಮ ವಿಚಾರದಲ್ಲಿ ಜನಜಾಗೃತಿ ಉಂಟು ಮಾಡುವುದು ವಾಡಿಕೆ. ಮಳೆಗಾಲದ ಆಷಾಢ ಮಾಸದ ಶುಕ್ಲ ಏಕಾದಶಿಯಂದು ಪಂಚಗವ್ಯ ಹವ್ಯಕ ತೆಗೆದುಕೊಂಡು ಶುದ್ಧರಾಗಿ ವ್ರತ ಹಿಡಿದು ಕೂತರೆ ಇಡೀ 4 ಮಾಸಗಳು ಅಂದರೆ ಕಾರ್ತಿಕ ಶುದ್ಧ ದ್ವಾದಶಿಯ ದಿನ ಉತ್ಥಾನ ದ್ವಾದಶಿಯವರೆಗೂ ಸಂಪನ್ನವಾಗಿ ಮಠಾಧಿಪತಿಗಳು ಅಲ್ಲಿ ಮೊಕ್ಕಾಂ ಹಿಡಿದು ತಮ್ಮ ಅನುಯಾಯಿಗಳಿಗೆ ದರ್ಶನ ಕೊಡಿಸಬೇಕೆಂದು ಮಾಡಿಕೊಂಡ ನಿಯಮವೂ ಇದೆ. ಈ ಅವಧಿಯಲ್ಲಿ ಕಂಚಿನ ಬಟ್ಟಲಲ್ಲಿ ತಿನ್ನದೆ ಆಲದ ಗಿಡದ ಪತ್ರಾವಳಿಯಲ್ಲಿ ಅಥವಾ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು. ಮೆಣಸಿನಕಾಯಿ, ಕಡಲೆ, ಉದ್ದು ತಿನ್ನಬಾರದು. ಕಪ್ಪು ಬಟ್ಟೆಗಳನ್ನು ಹಾಸಿಗೆಯ ಮೇಲೆ ಮಲಗುವುದನ್ನು ತ್ಯಜಿಸಬೇಕು. ದಾನವಾಗಿ ಹಾಲು, ಮೊಸರು, ಕೆನೆ, ಬೆಣ್ಣೆ, ಚಂದನ, ಅಗರು, ಧೂಪ, ದೀಪ, ಹಣ್ಣು, ಕಾಯಿ, ಎಳ್ಳು, ಎಣ್ಣೆ, ಉಪ್ಪು ಮತ್ತು ವಸ್ತ್ರ, ಗೋದಾನ, ಭೂದಾನ ಮತ್ತು ಜ್ಞಾನದಾನಗಳು ಹರಿಪ್ರೀತ್ಯರ್ಥವಾಗುವುದು. ಹೋಮ, ಹವನ, ದೀವ ಮತ್ತು ಬ್ರಾಹ್ಮಣರ ಆರಾಧನೆ, ಪರೋಪಕಾರಗಳಂಥ ಪುಣ್ಯ ಕಾರ್ಯಗಳನ್ನು ಆಚರಿಸಬಹುದು. ಸಾಮರ್ಥ್ಯವಿದ್ದವರು ಈ ಸಮಯದಲ್ಲಿ ಲಕ್ಷ ಸಂಖ್ಯೆಯ ದೇವ ಪ್ರದಕ್ಷಿಣೆ, ಲಕ್ಷವರ್ತಿ ವ್ರತ ಅಂದರೆ 1,00,000 ಬತ್ತಿಗಳನ್ನು ದೇವ ಪೂಜೆಗಾಗಿ ಹೊಸೆಯುವುದು, ಗೋಪದ್ಮ ವ್ರತ, ಧಾರಣ ಪಾರಣ ಅಂದ್ರೆ 2 ದಿನಗಳಿಗೊಮ್ಮೆ ಮಾತ್ರ ಊಟ ಮತ್ತು ಫಲಾಹಾರ ಮಾತ್ರ ಮಾಡಿ ವಿಶೇಷ ಪುಣ್ಯಕ್ಕೆ ಭಾಗಿಗಳಾಗಬಹುದು. ಹಬ್ಬಗಳೇ ಹೆಚ್ಚಾಗಿರುವ ಶ್ರಾವಣ ಮಾಸದಲ್ಲಿ ಕೆಲವರು ಶಾಖ ಪಾಕಗಳನ್ನು ತ್ಯಜಿಸುತ್ತಾರೆ. ಅಂದರೆ ಯಾವ ಆಹಾರ ವಸ್ತುವು ಬೇರು, ದಂಟು, ಎಲೆ, ಹೂವು, ಹಣ್ಣು, ಮೊಳಕೆ, ಚಿಗುರು, ತೊಗಟೆ, ಸಿಪ್ಪೆಗಳಲ್ಲಿ ಸಿಗುವುದೋ ಅವುಗಳೆಲ್ಲ ಶಾಖಗಳು. ಶಾಕಾಹಾರ ತ್ಯಜಿಸಿದರೂ ಅವರು ತುಳಸಿ, ನೆಲ್ಲಿ, ಅಗಸೆ, ಮಾವುಗಳು ಶಾಖವಲ್ಲವೆನ್ನಲಾಗಿದೆ. ಕೆಲವರು ಖರ್ಜೂರ, ಒಣಶುಂಠಿ, ತೆಂಗು, ಒಣದ್ರಾಕ್ಷಿ ನಿಷಿದ್ಧವಿಲ್ಲವೆನ್ನುತ್ತಾರೆ. ಶಾಕಾಹಾರ ಬಳಸಿದರೆ ಪ್ರಾಯಶ್ಚಿತ್ತವಾಗಿ ಚಾಂದ್ರಾಯಣ ವ್ರತ ಮಾಡಬೇಕೆನ್ನುತ್ತದೆ ಶಾಸ್ತ್ರ. ಅಂತೆಯೇ ಭಾದ್ರಪದ ಮಾಸದಲ್ಲಿ ಮೊಸರು ಮತ್ತು ಅದರಿಂದ ಮಾಡಿದ ಪದಾರ್ಥಗಳು ವರ್ಜ್ಯ. ಆಶ್ವಿಜದಲ್ಲಿ ಕ್ಷೀರ ಪದಾರ್ಥಗಳು ವರ್ಜ್ಯ. ಕಾರ್ತಿಕದಲ್ಲಿ ದ್ವಿದಳ ಮತ್ತು ಬಹುಬೀಜಗಳಿಂದ ಕೂಡಿದ ಸಸ್ಯ ಧಾನ್ಯಗಳು ವರ್ಜ್ಯ. ಇಂತಹ ಆಹಾರ ನಿಷೇಧಕ್ಕೆ ಲವಣ, ಶರ್ಕರ, ಘೃತ, ತಾಂಬೂಲಾದಿ ವಿಷಯಗಳನ್ನು ಸೇರಿಸುವುದುಂಟು. ಇಲ್ಲವೇ ಯಾವುದಾದರೂ ತಮಗಿಷ್ಟವಾದ ಒಂದು ಆಹಾರ ವಸ್ತುವನ್ನು ಈ ಕಾಲದಲ್ಲಿ ಬಿಡಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಸಮಯದಲ್ಲಿ ಮೌನ ವ್ರತವನ್ನು ದಿನವಿಡೀ ಆಚರಿಸುತ್ತಾರೆ. ಅಂತೂ ವ್ರತಿಗಳಿಗೆ ಮೇಲ್ಪಂಕ್ತಿಯಂತಿರುವುದೇ ಈ ಚಾತುರ್ಮಾಸ್ಯ. ಈ ಪರ್ವ ದಿನಗಳಲ್ಲಿ ಸ್ತ್ರೀಯರು ಬೆಳಗಿನ ಜಾವ ಜಾಗೃತರಾಗಿ ನಿತ್ಯ ಕರ್ಮಗಳನ್ನು ಮುಗಿಸಿ ಮಂಗಳ ಸ್ನಾನದ ನಂತರ ಮನೆಯ ಮುಂದೆ ಶುಭ ಸೂಚಕವಾದ ರಂಗೋಲಿಗಳನ್ನು ಹಾಕುವುದಲ್ಲದೆ ದೇವರ ಮುಂದೆ, ಮಣೆಯ ಮೇಲೆ ಅಥವಾ ತುಳಸಿ ಬೃಂದಾವನದ ಮುಂದೆ ಚಾತುರ್ಮಾಸದ ರಂಗೋಲಿಗಳನ್ನು ಹಾಕಬೇಕು. ನಂತರ ಮಂಗಳ ದ್ರವ್ಯಗಳಿಂದ ಪೂಜಿಸಿ ಪರಮಾತ್ಮನ ಕೃಪಾ ಕಟಾಕ್ಷ ದೊರೆಯಲೆಂದು ಸಂಕಲ್ಪಿಸುತ್ತಾರೆ. ಇದರಿಂದ ದಿವ್ಯ ಅನಂತ ಶೀಘ್ರ ಫಲ ಪ್ರಾಪ್ತವಾಗುತ್ತದೆ. ಇದು ಸಾಂಪ್ರದಾಯಿಕ ವಿಧಿಯೂ ಹೌದು. ಅನುಸರಿಸಿ, ಆಚರಿಸಿ, ಅನುಷ್ಠಾನದ ಫಲ ಪಡೆಯಿರಿ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.